ಮೆಡಿಟೈಟ್ ಹಾಸ್ಪಿಟಲ್ ಶುಭಾರಂಭ ಜನವರಿ 31, 2025ರಿಂದ. ಇಲ್ಲಿ ಆರೋಗ್ಯ ಮತ್ತು ಕಣ್ಣಿನ ತಪಾಸಣೆ ಸಮಾಲೋಚನೆ ಜನವರಿ 31ರಂದು ಉಚಿತವಾಗಿ ಲಭ್ಯವಾಗುತ್ತದೆ. ಎಲ್ಲಾ ರೀತಿಯ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಹಾಗೂ ತುರ್ತು ಸೇವೆಗಳು ಲಭ್ಯವಿರುತ್ತದೆ. ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಕಿವಿ ಮತ್ತು ಗಂಟಲು ತಜ್ಞರು, ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು, ಕೀಲು ಮತ್ತು ಮೂಳೆ ಚಿಕಿತ್ಸೆ ಹಾಗೂ ಜಾಯಿಂಟ್ ರಿಪ್ಲೇಸ್ಮೆಂಟ್, ಮಕ್ಕಳ ತಜ್ಞರು, ಸಿಟಿ ಮತ್ತು ಯುಎಸ್ಜಿ ಸ್ಕ್ಯಾನ್, 24/7 ತುರ್ತು ಸೇವೆಗಳು, ಸಮಗ್ರ ಪಾಲಿಟ್ರಾಮಾ ಘಟಕ, ಇನ್ನು ಮುಂತಾದ ಸೇವೆಗಳು ಲಭ್ಯವಿರುತ್ತದೆ. ಸ್ಥಳ ಮೆಡಿಟೈಟ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್, ಮಧುಗಿರಿ ರಸ್ತೆ, ಪೊಲೀಸ್ ಸ್ಟೇಷನ್ ಹತ್ತಿರ, ಕೆಪಿಟಿಸಿಎಲ್ ಎದುರು, ದಾಬಸ್ಪೇಟೆ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ 562311. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 8431001080. ಸರ್ವರಿಗೂ ಆಧಾರದ ಸ್ವಾಗತ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಅನುಬಂಧ. ಇಲ್ಲ ಮೆಡಿಟೈಟ್ ಹಾಸ್ಪಿಟಲಲ್ಲಿ ಎಮರ್ಜೆನ್ಸಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ 24/7 ಎಮರ್ಜೆನ್ಸಿ ಕೇರ್ ಸರ್ವಿಸಸ್ ಇದೆ. ಎನಿ ಟ್ರಾಮಾ ಕೇಸಸ್ ವಿ ಆರ್ ಟ್ರೀಟಿಂಗ್ ಹಿಯರ್. ಅದು ಬಿಟ್ಟು ನಮ್ಮಲ್ಲಿ ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್ಸ್, ಆರ್ಥೋಪೆಡಿಕ್ಸು, ಪೀಡಿಯಾಟ್ರಿಕ್ಸು ಎಲ್ಲ ಸ್ಪೆಷಾಲಿಟಿ ಸರ್ವಿಸಸ್ ಇದೆ. ಅದು ಬಿಟ್ಟು 24/7 ಲ್ಯಾಬ್ ಸರ್ವಿಸಸ್ಸು, CT, ಡಯಾಲಿಸಿಸ್ ಎಲ್ಲ ಸರ್ವಿಸಸ್ಸು ಅವೈಲೇಬಲ್ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ದಾಬಸ್ಪೇಟೆ ಮಧುಗಿರಿ ರಸ್ತೆಯಲ್ಲಿ ನಾವು ನೂತನವಾಗಿ ಮೆಡಿಟೈಡ್ ಹಾಸ್ಪಿಟಲ್, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ನಾವು ಪ್ರಾರಂಭಿಸುತ್ತಿದ್ದೇವೆ. ಇದೇ ತಿಂಗಳು 31ನೇ ತಾರೀಕಿನಿಂದ ಪ್ರಾರಂಭವಾಗಲಿದೆ. ನಮ್ಮಲ್ಲಿ ಸ್ಪೆಷಾಲಿಟಿ ಆ್ಯಂಡ್ ಸೂಪರ್ ಸ್ಪೆಷಾಲಿಟಿ ಎರಡೂ ಸೌಲಭ್ಯಗಳು ಅವೈಲಬಲ್ ಇರುತ್ತೆ. ಇದೇ 31ನೇ ತಾರೀಕು ನಾವು ಪ್ರಾರಂಭ ಮಾಡುತ್ತಿರುವ ಮೆಡಿಟೈಡ್ ಹಾಸ್ಪಿಟಲ್ ಅವತ್ತಿನ ದಿನ ಉಚಿತವಾಗಿ ವೈದ್ಯರ ಸಂದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಇದನ್ನು ಎಲ್ಲ ಸಮಸ್ತ ಜನರು, ಎಲ್ಲ ದಾಬಸ್ಪೇಟೆ ಜನತೆ ಇದನ್ನು ಸದುಪಯೋಗಪಡಿಸಬೇಕು. ನಮಸ್ಕಾರ. ನನ್ನ ಹೆಸರು ತ್ರಿನೇತ್ರ KS, ಮೆಡಿಟೈಡ್ ಹಾಸ್ಪಿಟಲ್ ಮುಖ್ಯ ಸಂಸ್ಥಾಪಕ ಮತ್ತು ನಿರ್ದೇಶಕ. ಸಮಸ್ತ ದಾಬಸ್ಪೇಟೆ ನಾಗರಿಕರಿಗೆ ಮೆಡಿಟೈಡ್ ವೆಲ್ನೆಸ್ ಕಡೆಯಿಂದ ನಮಸ್ಕಾರಗಳು. ನಾನು ವಿಜಯ್, CEO ಆಫ್ ಮೆಡಿಟೈಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ನಮ್ಮಲ್ಲಿ 24/7 ಮಧುಗಿರಿ ರಸ್ತೆ KB ಮುಂಭಾಗ ಇರುವ ಆಸ್ಪತ್ರೆಯಲ್ಲಿ 24/7 ಸೇವೆಗಳು ಹಾಗೂ ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ವೈದ್ಯರು ಲಭ್ಯವಿರುತ್ತೆ. ಜನರಿಗೆ ರಿಯಾಯಿತಿ ದರದಲ್ಲಿ ಒಳ್ಳೆಯ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಇದೇ 31ನೇ ತಾರೀಕು ನಮ್ಮ ಮೆಡಿಟೈಡ್ ವೆಲ್ನೆಸ್ ಶುಭಾರಂಭವಾಗಿದ್ದು, ಎಲ್ಲ OPD ಮತ್ತು ಐ ಟೆಸ್ಟ್, ಬೇಸಿಕ್ ಟೆಸ್ಟ್ಗಳನ್ನು ನಾವು ಫ್ರೀ ಮಾಡಿದ್ದೀವಿ. ಎಲ್ಲ ದಾಬಸ್ಪೇಟೆ ಸುತ್ತಮುತ್ತ ಜನರು ಬಂದು ಈ ಸದುಪಯೋಗ ಪಡಿಸ್ಕೊಳ್ಳಿ. ಇದೇ ನಮ್ಮ ಮುಖ್ಯ ಉದ್ದೇಶ.